press the bell icon on the YouTube app and never miss another update. Hello children, welcome to the online classes. So dear children, today I am going to start your 18th unit, that is each one is unique. So first of all, the title name meaning. What is the meaning of each one is unique? So it means that everyone is different, everyone having their own different talent. Okay, so this lesson is all about talent. Okay, ಪ್ರತಿಯೊಬ್ಬರಲ್ಲೂ ಕೂಡ ಅವ್ರದ್ದೇ ಆಗಿರುವಂತಹ ಟ್ಯಾಲೆಂಟ್ ಇರುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಈ ಒಂದು ಲೆಸನ್ನು ತುಂಬ ಇಂಟ್ರೆಸ್ಟಿಂಗ್ ಇದೆ. ಓಕೆ, ಈ ಲೆಸನಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಡಿಫ್ರೆಂಟ್ ಟ್ಯಾಲೆಂಟ್ ಇರುತ್ತೆ ಅಂತ ಹೇಳಿ ನೀವು ಕಲಿತೀರಾ. Okay, so let's start the unit now. Come to the page number 62. So see here, Pratibha Karanji is going to be held in Lata's school next week. So in this unit there is a small conversation ಇದೆ, ಒಂದು ಮಾತುಕತೆ ಇದೆ. ಓಕೆ, ಸೊ ಲತಾ ಅವ್ರ ಸ್ಕೂಲಲ್ಲಿ ಒಂದು ಪ್ರತಿಭಾ ಕಾರಂಜಿ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಓಕೆ, ಸೊ ಮೇ ಬಿ ನಿಮಗೂ ಕೂಡ ನೆನಪಿದೆ, ಪ್ರತಿಭಾ ಕಾರಂಜಿ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಾರೆ. ಆ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಈ ಥರ ಡಿಫ್ರೆಂಟ್ ಪ್ರೋಗ್ರಾಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಟ್ಯಾಲೆಂಟನ್ನು ತೋರಿಸುವಂತಹ ಒಂದು ಆಪರ್ಚುನಿಟಿ ಅದು ಪ್ರತಿಭಾ ಕಾರಂಜಿಯಲ್ಲಿ, ಆ ಒಂದು ಪ್ರೋಗ್ರಾಮಲ್ಲಿ ಇಸ್ಂಟ್. ಸೊ ಲತಾ ಅವ್ರ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ವೀಕ್. ಓಕೆ, ನೋಡಿ ನೆಕ್ಸ್ಟ್ ಏನಾಗುತ್ತೆ. ಟೀಚರ್ಸ್ ಡಿಸೈಡೆಡ್ ಟು ಕಂಡಕ್ಟ್ ವೇರಿಯಸ್ ಕಾಂಪಿಟೇಷನ್ಸ್ ಫಾರ್ ದ ಸ್ಟೂಡೆಂಟ್ಸ್ ಆನ್ ದ ಡೇ. ಸೊ ಟೀಚರ್ಸ್ ಎಲ್ಲರೂ ಕೂಡ ಡಿಸೈಡ್ ಮಾಡ್ಕೊಂಡಿರ್ತಾರೆ ಪ್ರತಿಭಾ ಕಾರಂಜಿ ದಿನ, ಪ್ರೋಗ್ರಾಮಿನ ದಿನ ಬೇರೆ ಬೇರೆ ಕಾಂಪಿಟೇಷನ್ಸನ್ನು ಕಂಡಕ್ಟ್ ಮಾಡೋಣ ಅಂತ ಹೇಳಿ ಟೀಚರ್ಸ್ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಓಕೆ, list of the competitions was displayed on the notice board. After the school hours, Lata and her friends started discussing about their participation in the competition. So the list of the competition in list ಇದೆಯಲ್ಲ, ಅದು ಇದೆಲ್ಲ ಸ್ಕೂಲಿನ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ. ಓಕೆನಾ, ಲಾಂಗ್ ಬೆಲ್ ಆದಮೇಲೆ ಲತಾ ಮತ್ತು ಅವ್ರ ಫ್ರೆಂಡ್ಸು ಆ ಒಂದು ನೋಟಿಸ್ ಬೋರ್ಡನ್ನು ನೋಡಿಕೊಂಡು ಡಿಸ್ಕಸ್ ಮಾಡ್ತಾರೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಆಗೋದ್ರ ಬಗ್ಗೆ. ಓಕೆನಾ, ಸೊ ಕಾಂಪಿಟೇಷನ್ ಲಿಸ್ಟು ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ. ಲತಾ ಮತ್ತು ಎಲ್ಲರೂ ಕೂಡ ಆ ಒಂದು ಲಿಸ್ಟನ್ನು ನೋಡಿಕೊಂಡು ಮನೆಗೆ ವಾಪಸ್ ಹೋಗಬೇಕಾದ್ರೆ ಈವ್ನಿಂಗು ಡಿಸ್ಕಸ್ ಮಾಡ್ತಿರೋದು. ಓಕೆ, ನೋಡೋಣ ಏನು ಡಿಸ್ಕಸ್ ಮಾಡ್ತಿದ್ದಾರೆ ಅಂತ. ಸಿ ಹಿಯರ್, ಲತಾ ಈಸ್ ಟೆಲಿಂಗ್ ದ್ಯಾಟ್ ರಾಜು, ಯು ಡ್ರಾ ಪಿಕ್ಚರ್ಸ್ ವೆರಿ ವೆಲ್. Register your name for drawing competition. So Lata is telling to Raju, she is telling that your pictures very well, ನೀನು ಪಿಕ್ಚರ್ಸನ್ನು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಡ್ರಾ ಮಾಡ್ತೀಯಾ. ಎನ್ರೋಲ್ ಯುವರ್ ನೇಮ್ ಟು ದ ಡ್ರಾಯಿಂಗ್ ಕಾಂಪಿಟೇಷನ್. ನಿನ್ನ ನೇಮನ್ನು ನೀನು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಆಗೋದಕ್ಕೆ ಬರೆಸು ಅಂತ ಹೇಳಿ ಲತಾ ರಾಜುಗೆ ಸಜೆಸ್ಟ್ ಮಾಡ್ತಿರೋದು. ಸೊ ರಾಜು ಏನು ಮಾಡಬೇಕಂತೆ, ಈಗ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಆಗೋದಕ್ಕೆ ಲತಾ ಹೇಳ್ತಾ ಇರೋದು, ನೀನು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯಾ, ನೀನೆಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಆಗು, ಡೆಫಿನೆಟ್ಲಿ ನೀನು ವಿನ್ ಆಗ್ತೀಯಾ ಅಂತ ಲತಾ ಮತ್ತು ಅವರೆಲ್ಲ ಫ್ರೆಂಡ್ಸು ಮಾತಾಡ್ಕೊತಾ ಹೋಗ್ತಾ ಇರೋದು. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್. ಈಗ ರಾಜು ಲತಾಗೆ ಹೇಳ್ತಾ ಇರೋದು. ಓಕೆ, ಲತಾ, ಯು ಹ್ಯಾವ್ ಎ ಮೆಲೋಡಿಯಸ್ ವಾಯ್ಸ್, why don't you participate in the singing competition? So Raju is telling to Lata. ರಾಜು ಲತಾಗೆ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಲತಾ, ಯು ಹ್ಯಾವ್ ಎ ಮೆಲೋಡಿಯಸ್ ವಾಯ್ಸ್, ನಿನ್ನ ವಾಯ್ಸ್ ಎಷ್ಟು ಮೆಲೋಡಿಯಸ್ ಇದೆ. ಓಕೆನಾ, ಸೊ ವೈ ಡೋಂಟ್ ಯು ಪಾರ್ಟಿಸಿಪೇಟ್ ಇನ್ ದ ಸಿಂಗಿಂಗ್ ಕಾಂಪಿಟೇಷನ್, ಯಾಕೆ ನೀನು ಸಿಂಗಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಆಗೋದಿಲ್ಲ. ನೀನು ಕೂಡ, ರಾಜು ಹೇಳ್ತಾ ಇರೋದು ಲತಾಗೆ, ನೀನು ಕೂಡ ಸಿಂಗಿಂಗ್ ಕಾಂಪಿಟೇಷನಲ್ಲಿ ನೇಮನ್ನು ಬರೆಸು, ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಲತಾ ಮತ್ತು ರಾಜು ಫ್ರೆಂಡ್ಸ್ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಹೋಗ್ತಾ ಇರೋದು, ಡಿಸ್ಕಸ್ ಮಾಡ್ಕೊಳ್ತಾ ಹೋಗ್ತಾ ಇರೋದು. ಅಂಡರ್ಸ್ಟುಡ್? ಎಸ್. Turn the page, come to the page number 163. Now Muhammad is telling, so there are so many friends who are doing discussion. ತುಂಬಾ ಜನ ಫ್ರೆಂಡ್ಸ್ಗಳು ಡಿಸ್ಕಸ್ ಮಾಡ್ತಿರೋದು. ಓಕೆ, ಪ್ರತಿಭಾ ಕಾರಂಜಿ ಪ್ರೋಗ್ರಾಮಲ್ಲಿ ಅಲ್ಲಿ ನಡೆಯುವಂತಹ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಆಗೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರೋದು. ಯಾರ ಸ್ಕೂಲಲ್ಲಿ? ಲತಾ ಅವ್ರ ಸ್ಕೂಲಲ್ಲಿ. ಓಕೆ, ಸಿ. ಸೊ ಮೊಹಮ್ಮದ್ ಈಸ್ ಟೆಲಿಂಗ್ ದ್ಯಾಟ್, ಆ ಒಂದು ಫ್ರೆಂಡ್ ಗ್ರೂಪ್ ಸರ್ಕಲಲ್ಲಿ ಮೊಹಮ್ಮದ್ ಇದನ್ನು ಅವ್ನು ಹೇಳ್ತಾ ಇರೋದು. ಮೊಹಮ್ಮದ್ ಈಸ್ ಟೆಲಿಂಗ್ ದ್ಯಾಟ್
Rita, you make clay models. You are the best person to participate in that competition. So Muhammad is telling to Rita. So friends ಎಲ್ಲರೂ ಕೂಡ ಎಷ್ಟು ಕ್ಲೋಸ್ ಇದ್ದಾರೆ ನೋಡಿ, ಅವರು ಅವ್ರ ಫ್ರೆಂಡ್ಸಲ್ಲಿ ಇರುವಂತಹ ಟ್ಯಾಲೆಂಟನ್ನು ನೋಡಿಬಿಟ್ಟು, ಓಕೆ, ಟ್ಯಾಲೆಂಟನ್ನು ನೋಡಿಬಿಟ್ಟು ಸಜೆಸ್ಟ್ ಮಾಡ್ತಿರೋದು, ನೀನು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯ, ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಆಗು, ನೀನು ತುಂಬ ಚೆನ್ನಾಗಿ ಮೆಲೋಡಿಯಸ್ ವಾಯ್ಸ್ ಇದೆ, ತುಂಬ ಚೆನ್ನಾಗಿ ಹಾಡು ಹೇಳ್ತೀಯ, ಸಿಂಗಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಆಗು. ಸೊ ಎವ್ರಿ ಒನ್ ಈಸ್ ಡಿಫ್ರೆಂಟ್, ಎವ್ರಿ ಒನ್ ಈಸ್ ಯೂನೀಕ್ ಇನ್ ದೇರ್ ಟ್ಯಾಲೆಂಟ್. ಓಕೆ, ಮೊಹಮ್ಮದ್ ರೀಟಾಗಿ ಏನು ಹೇಳ್ತಾ ಇರೋದು ಅಂತ ಹೇಳಿದರೆ, ಯು ಮೇಕ್ ಕ್ಲೇ ಮಾಡೆಲ್ಸ್, ನೀನು ತುಂಬ ಚೆನ್ನಾಗಿ ಕ್ಲೇ ಮಾಡೆಲ್ಸನ್ನು ಮಾಡ್ತೀಯ. ಓಕೆ, ಮೊಹಮ್ಮದ್ ರೀಟಾಗಿ ಸಜೆಸ್ಟ್ ಮಾಡ್ತಿರೋದು, ಯು ಆರ್ ದ ಬೆಸ್ಟ್ ಪರ್ಸನ್ ಟು ಪಾರ್ಟಿಸಿಪೇಟ್ ಇನ್ ಇಟ್, ನೀನು ತುಂಬ ಒಳ್ಳೆ ಪರ್ಸನ್ ಈ ಒಂದು ಕ್ಲೇ ಮಾಡೆಲ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಆಗೋದಕ್ಕೆ, ಯು ಮಸ್ಟ್ ಪಾರ್ಟಿಸಿಪೇಟ್ ಇನ್ ಕ್ಲೇ ಮಾಡೆಲ್ ಕಾಂಪಿಟೇಷನ್ ಅಂತ ಹೇಳಿ ಮೊಹಮ್ಮದ್ ರೀಟಾಗೆ ಹೇಳ್ತಾ ಇರೋದು. ಓಕೆ, ರೀಟಾ ಇಸ್ ಟೆಲಿಂಗ್ ಟು ಮೊಹಮ್ಮದ್ ನಾ. ಈಗ ರೀಟಾ ಮೊಹಮ್ಮದ್ಗೆ ಹೇಳ್ತಾ ಇರೋದು, ಮೊಹಮ್ಮದ್ ಆಕ್ಟ್ಸ್ ಎಕ್ಸಲೆಂಟ್ಲಿ, ಲತಾ ವೈ ಕಾಂಟ್ he participate in the drama competition? So Rita is telling to the Muhammad acts exactly. So Rita ಏನು ಹೇಳ್ತಾ ಇದ್ದಾಳೆ ಅಂತ ಹೇಳಿದರೆ, ಮೊಹಮ್ಮದ್ ಆಕ್ಟ್ಸ್ ಎಕ್ಸಲೆಂಟ್ಲಿ, ಮೊಹಮ್ಮದಿನ ಅವನು ತುಂಬ ಎಕ್ಸಲೆಂಟಾಗಿ ಆ್ಯಕ್ಟಿಂಗ್ ಮಾಡ್ತಾರಂತೆ. ಓಕೆ, ತುಂಬ ಎಕ್ಸಲೆಂಟಾಗಿ ಮೊಹಮ್ಮದ್ ಆ್ಯಕ್ಟಿಂಗ್ ಮಾಡ್ತಾರಂತೆ. ಸೊ ಹೇಳ್ತಾ ಇರೋದು, ವೈ ಡೋಂಟ್ ಹಿ ಪಾರ್ಟಿಸಿಪೇಟ್ ಇನ್ ದ ಡ್ರಾಮಾ ಕಾಂಪಿಟೇಷನ್, ಮೊಹಮ್ಮದ್ಗೆ ಸಜೆಸ್ಟ್ ಮಾಡ್ತಾ ಇರೋದು, ಅವನಿಷ್ಟು ಚೆನ್ನಾಗಿ ಮಾಡ್ತಾನೆ, ಅವನು ಕೂಡ ಮೊಹಮ್ಮದ್ ಕೂಡ ಡ್ರಾಮಾ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಆಗು ಅಂತ ಹೇಳಿ ಫ್ರೆಂಡ್ಸು ಒಬ್ಬರಿಂದೊಬ್ಬರು ಟ್ಯಾಲೆಂಟನ್ನು ಅಬ್ಸರ್ವ್ ಮಾಡಿಬಿಟ್ಟು ಹೇಳ್ತಾ ಇರೋದು, ನೀನು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ, ಸಿಂಗಿಂಗ್ ಕಾಂಪಿಟೇಷನಲ್ಲಿ, ಕ್ಲೇ ಮಾಡಲಿಂಗಲ್ಲಿ ಮತ್ತು ಆಮೇಲೆ ಡ್ರಾಮಾ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಆಗಿ ಅಂತ. ಸೊ ಡಿಯರ್ ಚಿಲ್ಡ್ರನ್, ಈ ಒಂದು ಕನ್ವರ್ಸೇಷನಲ್ಲಿ, ಈ ಒಂದು ಡಿಸ್ಕಷನ್ಲಿ ನೀವೇನು ನೋಡ್ತೀರಾ, ಎವ್ರಿ ಒನ್ ಈಸ್ ಯೂನೀಕ್, ಈಚ್ ಒನ್ ಈಸ್ ಯೂನೀಕ್. ಸೊ ಪ್ರತಿಯೊಬ್ಬರೂ ಕೂಡ, ಎಲ್ಲರೂ ಕೂಡ ಅವರ ಟ್ಯಾಲೆಂಟಲ್ಲಿ ಅವರು ಡಿಫ್ರೆಂಟ್ ಇರ್ತಾರೆ, ಯೂನೀಕ್ ಇರ್ತಾರೆ, ತುಂಬ ಟ್ಯಾಲೆಂಟೆಡ್ ಇರ್ತಾರೆ ಅಲ್ವಾ. ಸೊ ಅದೇ ಈ ಟೈಟಲಿಂದು ಮೇನ್ ಇಂಟೆನ್ಷನ್, ಈಚ್ ಒನ್ ಈಸ್ ಯೂನೀಕ್ ಅಂದರೆ ಪ್ರತಿಯೊಬ್ಬರೂ ಕೂಡ ಅವ್ರದ್ದೇ ಆಗಿರುವಂತಹ ಟ್ಯಾಲೆಂಟಲ್ಲಿ ತುಂಬ ಯೂನೀಕ್ ಆಗಿರ್ತಾರೆ, ತುಂಬ ಡಿಫ್ರೆಂಟ್ ಇರ್ತಾರೆ, ಟ್ಯಾಲೆಂಟೆಡ್ ಇರ್ತಾರೆ ಅಂತ ಹೇಳಿ ಅರ್ಥ. ಓಕೆ, ಸೊ ಈ ಥರ ಫ್ರೆಂಡ್ಸ್ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ಕೊಳ್ತಾ ಸ್ಕೂಲ್ ಆದಮೇಲೆ ಹೋಗ್ತಾ ಇರೋದು, ಡಿಸ್ಕಸ್ ಮಾಡ್ಕೊಳ್ತಾ. ಓಕೆ, ದೇ ಡಿಸ್ಕಸ್ಡ್ ಅಮಾಂಗ್ ದೆಮ್ಸೆಲ್ಫ್ ಆ್ಯಂಡ್ ಡಿಸೈಡೆಡ್ ಅಬೌಟ್ ದ ಪಾರ್ಟಿಸಿಪೇಷನ್ ಇನ್ ದ ಕಾಂಪಿಟೇಷನ್. ಸೊ ಆಲ್ ಫ್ರೆಂಡ್ಸ್ ಡಿಸ್ಕಸ್ಡ್ ಟುಗೆದರ್, ಎಲ್ಲರೂ ಕೂಡ ಸೇರಿಬಿಟ್ಟು ಡಿಸ್ಕಸ್ ಮಾಡ್ತಾರೆ ಮತ್ತು ಡಿಸೈಡ್ ಮಾಡ್ತಾರೆ ಅವರವರು ಟ್ಯಾಲೆಂಟ್ ಇರುವಂತಹ ಒಂದು ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಆಗ್ತಾರೆ ಅಂತ. ಅಂಡರ್ಸ್ಟುಡ್ ಡಿಯರ್ ಚಿಲ್ಡ್ರನ್? ಎಸ್. ಸೊ ಆಸ್ಕ್ ದ ಫಾಲೋಯಿಂಗ್ ಕ್ವೆಶನ್ಸ್. ಸೊ ಈಗ ನಾವು ಫ್ರೆಂಡ್ಸಿನ ಡಿಸ್ಕಷನ್ ಕೇಳಿದ್ವಲ್ಲ, ಆ ಒಂದು ಡಿಸ್ಕಷನ್ ಬೇಸ್ ಮೇಲೆ ಕ್ವಶನ್ ಆನ್ಸರ್ಸ್ ಇದೆ. ಸಿ ಹಿಯರ್, ವಿಚ್ ಕಾಂಪಿಟೇಷನ್ಸ್ ಡಿಡ್ ಲತಾ ಆ್ಯಂಡ್ ರಾಜು ಡಿಸೈಡೆಡ್ ಟು ಪಾರ್ಟಿಸಿಪೇಟ್ ಇನ್ ಇಟ್? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್. ಇನ್ ವಿಚ್ ಕಾಂಪಿಟೇಷನ್ಸ್, ಯಾವ ಕಾಂಪಿಟೇಷನ್ಸಲ್ಲಿ ಲತಾ ಮತ್ತು ರಾಜು ಡಿಸೈಡ್ ಮಾಡ್ತಾರೆ ಪಾರ್ಟಿಸಿಪೇಟ್ ಆಗೋದಕ್ಕೆ? ಸೊ ವಿಚ್ ಕಾಂಪಿಟೇಷನ್? ಸೊ ಐ ಥಿಂಕ್ ಯು ರಿಮೆಂಬರ್ ದ್ಯಾಟ್ ಲತಾ ತುಂಬ ಚೆನ್ನಾಗಿ ಸಿಂಗಿಂಗ್ ಮಾಡ್ತಾರೆ ಅಲ್ವಾ, ಮತ್ತು ರಾಜು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ. ಸೊ ಇಬ್ಬರು ಡಿಸೈಡ್ ಮಾಡ್ತಾರಲ್ವಾ ಪಾರ್ಟಿಸಿಪೇಟ್ ಆಗೋದಕ್ಕೆ. ರೈಟ್ ವಿತ್ ಮೀ ಆನ್ಸರ್. ಲತಾ and Raju decided to participate in singing competition. Singing and so Lata singing ಅಲ್ಲಿ ಪರ್ಫೆಕ್ಟ್ ಇದ್ದಾನೆ, ಮತ್ತೆ ಇದೆಲ್ಲ ರಾಜು ಡ್ರಾಯಿಂಗ್ ಅಲ್ಲಿ ಪರ್ಫೆಕ್ಟ್ ಇದ್ದಾನೆ. ಓಕೆ, ಸಿಂಗಿಂಗ್ ಆ್ಯಂಡ್ ಡ್ರಾಯಿಂಗ್ ಕಾಂಪಿಟೇಷನ್ಸ್. Okay, next question. What did Rita suggest that Muhammad do in the competition? Try to understand the meaning of the question. What did Rita Muhammadಗೆ
ಏನು ಸಜೆಸ್ಟ್ ಮಾಡ್ತಾಳೆ ಅಂತ ಹೇಳಿ. ಸೊ ಮೊಹಮ್ಮದ್ ಹಿ ಆ್ಯಕ್ಟ್ಸ್ ವೆರಿ ವೆಲ್, ಎಕ್ಸಾಕ್ಟ್ಲಿ ಎಕ್ಸಲೆಂಟ್ಲಿ ಹಿ ಆ್ಯಕ್ಟ್ಸ್. ಮೊಹಮ್ಮದ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ ಅಲ್ವಾ. ಸೊ ರೀಟಾ ಮೊಹಮ್ಮದ್ಗೆ ಡ್ರಾಮಾ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಆಗೋದಕ್ಕೆ ಸಜೆಸ್ಟ್ ಮಾಡ್ತಾಳೆ ಅಲ್ವಾ. ಸೊ ರೈಟ್ ಡೌನ್ ದ ಆನ್ಸರ್ ವಿತ್ ಮೀ. Rita suggested Muhammad. Rita suggested Muhammad that he must participate. He must participate in drama competition. In drama competition. Okay. Next question. Why did Muhammad suggest clay modeling for Rita? So try to understand the meaning of the question. Why did Muhammad ಯಾಕೆ ರೀಟಾಗೆ ಕ್ಲೇ ಮಾಡಲಿಂಗ್ಗೆ ಸಜೆಸ್ಟ್ ಮಾಡ್ತಾನೆ? ಅಫ್ಕೋರ್ಸ್ ಶಿ ಈಸ್ ಬೆಸ್ಟ್ ಫಾರ್ ದಟ್ ಕಾಂಪಿಟೇಷನ್. ರೀಟಾ ತುಂಬ ಚೆನ್ನಾಗಿ ಮಾಡಲಿಂಗ್ ಮಾಡ್ತಾಳೆ, ಮಾಡೆಲ್ಸನ್ನು ಪ್ರಿಪೇರ್ ಮಾಡ್ತಾಳೆ ಅಲ್ವಾ. ಸೊ ಆ ಒಂದು ಕಾಂಪಿಟೇಷನ್ಗೆ ರೀಟಾನೇ ಬೆಸ್ಟ್ ಪರ್ಸನ್ ಅಂತ ಹೇಳಿ ಸಜೆಸ್ಟ್ ಮಾಡ್ತಾನೆ. ರಿಮೆಂಬರ್? ಎಸ್. ರೈಟ್ ಡೌನ್ ದ ಆನ್ಸರ್ ವಿತ್ ಮೀ. Muhammad suggested Rita for clay modeling. Clay modeling because she was best person to participate in it. Okay. ಸೊ ಯಾಕೆ ಮೊಹಮ್ಮದ್ ರೀಟಾಗೆ ಕ್ಲೇ ಮಾಡಲಿಂಗಿಗೆ ಸಜೆಸ್ಟ್ ಮಾಡ್ತಾನೆ? ಜಸ್ಟ್ ಬಿಕಾಸ್ ಶಿ ವಾಸ್ ಬೆಸ್ಟ್ ಪರ್ಸನ್ ಟು ಪಾರ್ಟಿಸಿಪೇಟ್ ಇನ್ ಇಟ್. ಆಕೆ ತುಂಬ ಬೆಸ್ಟ್ ಪರ್ಸನ್ ಅಂತೆ. ಯಾಕೆ ಅಂತ ಹೇಳಿದರೆ ಆಕೆ ತುಂಬ ಚೆನ್ನಾಗಿ ಕ್ಲೇ ಮಾಡಲ್ಸನ್ನು ಮಾಡ್ತಾಳೆ. ಸೊ ಶಿ ಈಸ್ ಬೆಸ್ಟ್ ಟು ಪಾರ್ಟಿಸಿಪೇಟ್ ಇನ್ ದಟ್ ಕಾಂಪಿಟೇಷನ್. ಓಕೆ. And next, in which competition do you want to participate? In Pratibha Karanji of your school. Why? So see here, dear children, the question is to you. Okay. So they are asking that in which competition do you want to participate? ನೀವು ಪ್ರತಿಭಾ ಕಾರಂಜಿ ಪ್ರೋಗ್ರಾಮ್, ನಮ್ಮ ಸ್ಕೂಲಲ್ಲಿ ಆಗುವಂತಹ ಪ್ರತಿಭಾ ಕಾರಂಜಿ ಪ್ರೋಗ್ರಾಮಲ್ಲಿ ನೀವು ನೀವು ಯಾವ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಆಗೋದಕ್ಕೆ ಇಷ್ಟಪಡ್ತೀರಾ? ಯಾಕೆ ನೀವೊಂದು ಆ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಇಷ್ಟಪಡ್ತೀರಾ ಅಂತ ರೀಸನು ಕೂಡ ಮೆನ್ಷನ್ ಮಾಡಬೇಕು. ಓಕೆ. ಸೊ ಯಾವುದಾದ್ರೂ ಆಗಿರಲಿ, ಸಚ್ ಆಸ್ ಡ್ರಾಯಿಂಗ್, ಕ್ಲೇ ಮಾಡಲಿಂಗ್, ಆ್ಯಕ್ಟಿಂಗ್, ಡ್ಯಾನ್ಸಿಂಗ್, ವಾಟ್ ಎವರ್ ಇಟ್ ಈಸ್, ವಿಚ್ ಕಾಂಪಿಟೇಷನ್ ಯು ವಾಂಟ್ ಟು ಪಾರ್ಟಿಸಿಪೇಟ್, ಯಾವ ಒಂದು ಕಾಂಪಿಟೇಷನಲ್ಲಿ ನೀವು ಪಾರ್ಟಿಸಿಪೇಟ್ ಆಗೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಮೆನ್ಷನ್ ಮಾಡಬೇಕು. Okay. Next, do you have any special talents? Write them here. And this question is also for you. They are asking that, do you have any talent, special talents? ನಿಮಗೆ ಏನಾದರೂ ಸ್ಪೆಷಲ್ ಟ್ಯಾಲೆಂಟ್ ಇದೆಯಾ? ಸಿಂಗಿಂಗಿಂದು, ಆ್ಯಕ್ಟಿಂಗಿಂದು, ಡ್ಯಾನ್ಸಿಂಗಿಂದು, ಕ್ಲೇ ಮಾಡಲಿಂಗಿಂದು, ವಾಟ್ ಎವರ್ ಯಾವುದಾದ್ರೂ ನಿಮಗೆ ಟ್ಯಾಲೆಂಟ್ ಇದೆಯಾ ಅಂತ ಹೇಳಿ ಕ್ವಶನ್. ರೈಟ್ ದೆಮ್ ಹಿಯರ್. ಆ ಒಂದು ಟ್ಯಾಲೆಂಟನ್ನು ನೀವಿಲ್ಲಿ ಬರೀರಿ. ಓಕೆ. ಬಿಕಾಸ್ ಇಟ್ ಈಸ್ ಬಿಲಾಂಗ್ಸ್ ಟು ಯು. ಸೊ ಐ ಲಿವ್ ಯು ಫಾರ್ ಇದು ನಾನು ನೀವೇ ಫಿಲ್ ಮಾಡೋದಕ್ಕೆ ಬಿಡ್ತೀನಿ. ಓಕೆ. ನೆಕ್ಸ್ಟು, ಮೇಕ್ ಎ ಲಿಸ್ಟ್ ಆಫ್ ಸ್ಪೆಷಲ್ ಟ್ಯಾಲೆಂಟ್ಸ್ ಯು ಹ್ಯಾವ್ ಅಬ್ಸರ್ವ್ಡ್ ಇನ್ ಯುವರ್ ಫ್ರೆಂಡ್ಸ್. ನಾವು
ಇಟ್ ಈಸ್ ಅಬೌಟ್ ಯುವರ್ ಫ್ರೆಂಡ್ಸ್. ಯು ಹ್ಯಾವ್ ಎ ಲಾಟ್ ಆಫ್ ಫ್ರೆಂಡ್ಸ್ ಇಸ್ಂಟ್. ಸೊ ನಿಮಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅಲ್ವಾ. ಸೊ ಯು ಹ್ಯಾವ್ ಟು ಮೇಕ್ ಅ ಸ್ಪೆಷಲ್ ಟ್ಯಾಲೆಂಟ್ ಲಿಸ್ಟ್ ಆಫ್ ಯುವರ್ ಫ್ರೆಂಡ್ಸ್. ನೀವೇನು ಮಾಡಬೇಕು ಅಂತ ಹೇಳಿದರೆ, ಒನ್ ಸೈಡ್ ನೇಮ್ ಆಫ್ ಯುವರ್ ಫ್ರೆಂಡ್, ನೀವು ನಿಮ್ಮ ಫ್ರೆಂಡಿನ ನೇಮನ್ನು ಬರೀರಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮ್ಮ ಫ್ರೆಂಡಲ್ಲಿರುವಂತಹ ಟ್ಯಾಲೆಂಟನ್ನು ಸೈಡಲ್ಲಿ ಬರೀಬೇಕು. One example they given, see example Ramu, example you have a Ramu friend and his talent is acts well. ನಿಮ್ಮ ಫ್ರೆಂಡ್ ರಾಮು ಅಂತ ಇದ್ದಾನೆ, ಅವ್ನು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ. ಆ ಥರ ನಿಮ್ಮ ಫ್ರೆಂಡ್ ಮತ್ತು ಅವ್ರ ಟ್ಯಾಲೆಂಟನ್ನು ನೀವು ಲಿಸ್ಟ್ ಮಾಡಿ ಬರಿಬೇಕು. ಓಕೆ ಚಿಲ್ಡ್ರನ್, ಎಸ್ ಯು ಹ್ಯಾವ್ ಟು ಡೂ ದಿಸ್. ನೆಕ್ಸ್ಟ್, make a list of your family members and write the good qualities you like in them. It is now related to your family members. Okay, so in your family members you have to write the name of family members. You can see the space given in the page number 164 ಅಲ್ಲಿ ಅವರು ನಿಮಗೆ ಸ್ಪೇಸನ್ನು ಕೊಟ್ಟಿದ್ದಾರೆ. ಫ್ಯಾಮಿಲಿ ಮೆಂಬರ್ಸಿನ ನೇಮ್ಸನ್ನು ಬರೀರಿ. ಓಕೆ, ನೆಕ್ಸ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದು ಗುಡ್ ಕ್ವಾಲಿಟೀಸ್ ಏನು ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಅಂಡರ್ಸ್ಟುಡ್? ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿನ ನೇಮು ಪ್ಲಸ್ ಅವ್ರದ್ದು ಸ್ಪೆಷಲ್ ಕ್ವಾಲಿಟೀಸ್, ನಿಮಗಿಷ್ಟ ಏನಾಗಿರುತ್ತೆ ಅದು ಆ ಸ್ಪೆಷಲ್ ಕ್ವಾಲಿಟೀಸ್ ನೇಮನ್ನು ನೀವು ಮೆನ್ಷನ್ ಮಾಡಬೇಕು. ಓಕೆ ಚಿಲ್ಡ್ರನ್, ಸೊ ಡೋಂಟ್ ಫರ್ಗೆಟ್ ಟು ಡೂ ದಿಸ್. ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ನಾವು. In Karnataka, there are a number of great personalities. In Karnataka, try to understand, dear children. In Karnataka, there are a number of great personalities who are famous in their field. So here ಕರ್ನಾಟಕದಲ್ಲಿ ತುಂಬ ಗ್ರೇಟ್ ಪರ್ಸನಾಲಿಟೀಸ್ಗಳು ಇದ್ದಾವೆ. ಓಕೆನಾ, ಹೂ ಆರ್ ಫೇಮಸ್ ಇನ್ ದೇರ್ ಫೀಲ್ಡ್ಸ್. ಅವ್ರದ್ದೇ ಆಗಿರುವಂತಹ ಟ್ಯಾಲೆಂಟಲ್ಲಿ ಅವರು ತುಂಬ ಫೇಮಸ್ ಆಗಿದ್ದಾರೆ. ಓಕೆನಾ, ಎಕ್ಸಾಂಪಲ್ಸ್ ಗಿವನ್. The opportunities and encouragement they got in their childhood made them so. So ಯಾಕೆ ಅವರು ಅವ್ರ ಟ್ಯಾಲೆಂಟಲ್ಲಿ ಅವ್ರ ಟ್ಯಾಲೆಂಟಲ್ಲಿ ಅವ್ರು ಅಷ್ಟು ಫೇಮಸ್ ಆಗಿದ್ದಾರೆ ಅಂತ ಹೇಳಿದರೆ, ಆಪರ್ಚುನಿಟೀಸನ್ನು ಅವ್ರು ತುಂಬ ಯೂಸ್ ಮಾಡ್ಕೊಂಡಿದ್ದಾರೆ. ಓಕೆ, ನಮ್ಮ ಕರ್ನಾಟಕದಲ್ಲಿ ಗ್ರೇಟ್ ಪರ್ಸನ್ಸ್ಗಳು ಇದಾವಲ್ಲ, ಓಕೆ, ಅವ್ರು ಯಾಕೆ ಆ ಒಂದು ಟ್ಯಾಲೆಂಟಲ್ಲಿ ಅವ್ರು ಅಷ್ಟೆಲ್ಲ ಸಕ್ಸಸ್ಸನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ಅವ್ರ ಲೈಫಲ್ಲಿ ಸಿಕ್ಕಿರುವಂತಹ ಆಪರ್ಚುನಿಟೀಸನ್ನು ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಎನ್ಕರೇಜ್ಮೆಂಟ್ ದಿ ಗಾಟ್ ಇನ್ ದೇರ್ ಚೈಲ್ಡ್ಹುಡ್ ಮೇಡ್ ದೆಮ್ ಸೊ. ಮತ್ತು ಅವ್ರ ಚೈಲ್ಡ್ಹುಡ್ ಡೇಸಲ್ಲಿ ಅವ್ರಿಗೆಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸು, ಟೀಚರ್ಸು ತುಂಬ ಎನ್ಕರೇಜ್ ಮಾಡ್ತಿದ್ರು. ಓಕೆನಾ, ಎನ್ಕರೇಜ್ ಮಾಡಿ ಅವ್ರ ಆಪರ್ಚುನಿಟೀಸನ್ನು ಅವ್ರು ಯೂಸ್ ಮಾಡ್ತಿದ್ರಲ್ಲ, ಸೊ ಅವರು ಅವ್ರದ್ದೇ ಆಗಿರುವಂತಹ ಟ್ಯಾಲೆಂಟಲ್ಲಿ ತುಂಬ ಸಕ್ಸಸ್ಸನ್ನು ಪಡ್ಕೊಂಡಿದ್ದಾರೆ. ಓಕೆನಾ, ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಆಪರ್ಚುನಿಟೀಸ್ ಸಿಗಲಿ. ಈಗ ಸ್ಕೂಲಲ್ಲಿ ಎಷ್ಟೆಲ್ಲ ಕಾಂಪಿಟೇಷನ್ಸ್ ಆಗ್ತವೆ, ಪ್ರತಿಭಾ ಕಾರಂಜಿ ಕಂಡಕ್ಟ್ ಮಾಡ್ತಾರೆ. ಸೊ ಅದೆಲ್ಲ ನಿಮಗೆ ಆಪರ್ಚುನಿಟೀಸ್ ಅದು. ಓಕೆನಾ, ಆ ಆಪರ್ಚುನಿಟೀಸನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಟ್ಯಾಲೆಂಟು ಅದು ಆಯ್ತಲ್ಲ, ನಿಮಗೆ ಸಕ್ಸಸ್ಸನ್ನು ಅದೇ ಆಗಿರುವಂಥ ನಿಮ್ಮ ಟ್ಯಾಲೆಂಟಲ್ಲಿ ನೀವು ಇನ್ನೂ ತುಂಬ ಜಾಸ್ತಿ ಸಕ್ಸಸ್ಸನ್ನು ಪಡ್ಕೊಳ್ತೀರಾ ಅಲ್ವಾ. ಸೊ ಯು ಹ್ಯಾವ್ ಟು ಯೂಸ್ ದ ಆಪರ್ಚುನಿಟೀಸ್ ಪ್ರೊವೈಡೆಡ್ ಬೈ ದ ಸ್ಕೂಲ್, okay, to get perfect in that field. And next, the achievement of 4 personalities is given here. So you can see that the 4 personalities achieve tumba great personalities indu 4 persons indu details anna kelagade kottidare. Okay na, so Karnatakadalli tumba famous ಆಗಿರುವಂತಹ person. Okay, you know them very well. ನೀವು ಕೂಡ ಅವ್ರ ಬಗ್ಗೆ ತುಂಬ ಕೇಳಿಸ್ಕೊಂಡಿದ್ದೀರಾ, ಅವ್ರಿಗೆ ನೋಡಿದ್ದೀರಾ. Let's see who is there. So first of all, Dr. Rajkumar. So dear children, most well known, most famous actor of our Karnataka, who is Dr. Rajkumar. So ನೀವು ನೋಡಿದ್ರಲ್ವಾ ಅವ್ರ ಫಿಲ್ಮ್ಸ್, ಅವ್ರ ಸಾಂಗ್ಸ್, ಅವ್ರ ಇಂಥ ಒಂದು ಗ್ರೇಟ್ ಆ್ಯಕ್ಟರ್ ನಮ್ಮ ಕರ್ನಾಟಕದ್ದು ಪ್ರೆಸೆಂಟ್ಸ್. ಅವ್ರ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಸಿ ಹಿಯರ್, ಡಾಕ್ಟರ್ ರಾಜ್ಕುಮಾರ್ ಬಿಕಮ್ ವೆರಿ ಫೇಮಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವಿತ್ ಹಿಸ್ ಆ್ಯಕ್ಟಿಂಗ್ ಆ್ಯಂಡ್ ಸಿಂಗಿಂಗ್ ಸ್ಕಿಲ್ಸ್. So very well known person, very well known actor who is Dr. Rajkumar become very famous in Kannada film industries. So Kannada film industry du tumba famous ಆಗಿರುವಂತಹ well known actor. Okay, well known actor Dr. Rajkumar with his acting and singing skills. So our acting ಇಂದ, our singing skill ಇಂದ, our ಕರ್ನಾಟಕದಲ್ಲಿ ಒಂದು ಗ್ರೇಟ್ ಪರ್ಸನ್ ಆಗಿ
ಸಕ್ಸಸ್ಸನ್ನು ಪಡ್ಕೊಂಡಿದ್ದಾರೆ. ಓಕೆ, ಹಿ ಈಸ್ ದ ಫಸ್ಟ್ ಕನ್ನಡಿಗ ಹೂ ಗಾಟ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್. ಹಿ ಆ್ಯಕ್ಟೆಡ್ in more than 200 films. So see here how much it is interesting. See here, he is the first Kannadiga. Dr. Rajkumar ಇದ್ದಾರಲ್ಲ, ಅವ್ರು ನಮ್ಮ ಕರ್ನಾಟಕದ ಫಸ್ಟ್ ಕನ್ನಡಿಗ ಹೂ ಗಾಟ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್. ಅವರಿಗೆ ಇತ್ತಲ್ಲ ಕರ್ನಾಟಕದಲ್ಲಿ ಫಸ್ಟ್ ಪರ್ಸನ್, ಓಕೆ, ಕನ್ನಡಿಗ ಫಸ್ಟ್ ಪರ್ಸನ್ ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡನ್ನು ಸಿಕ್ಕಿರೋದು. ಓಕೆ, ಒನ್ಸ್ ಅಗೇನ್, ಹಿ ಈಸ್ ದ ಫಸ್ಟ್ ಕನ್ನಡಿಗ, ಅವರೇ ಫಸ್ಟ್ ಕರ್ನಾಟಕದ ಪರ್ಸನ್ನು ಹೂ ಗಾಟ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್, ಅವರಿಗೆ ಫಸ್ಟ್ ಬಿಗ್ ಅವಾರ್ಡ್ ಸಿಕ್ಕಿರೋದು ಅಂತ ಹೇಳಿದರೆ, ಫಸ್ಟ್ ಅವಾರ್ಡ್ ಅಂತಲ್ಲ, ವೆರಿ ಬಿಗ್ ಅವಾರ್ಡ್ ಕರ್ನಾಟಕದಲ್ಲಿ ಅವರಿಗೆ ಫಸ್ಟ್ ಸಿಕ್ಕಿರೋದು. ಕರ್ನಾಟಕದಲ್ಲಿ ಫಸ್ಟ್ ಯಾರಿಗೆ ಆ ಅವಾರ್ಡ್ ಸಿಕ್ಕಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ಗೆ ಒಂದು ಬಿಗ್ ಅವಾರ್ಡ್ ಸಿಕ್ಕಿದೆ, ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್. ಓಕೆ, ಹಿ ಆ್ಯಕ್ಟೆಡ್ ಇನ್ ಮೋರ್ ದೆನ್ 200 ಫಿಲ್ಮ್ಸ್. ಸೊ ಅವರು ತುಂಬ ಜಾಸ್ತಿ, ಮೋರ್ ದೆನ್ 200 ಫಿಲ್ಮ್ಸ್ ಹಿ ಆ್ಯಕ್ಟೆಡ್. ಅವ್ರು 200ಕ್ಕಿಂತ ಜಾಸ್ತಿ ಫಿಲ್ಮ್ಸನ್ನು ಅವರು ಮಾಡಿದಾರಂತೆ. ಆ್ಯಕ್ಟಿಂಗ್ ವಾಸ್ ಎ ಗಿಫ್ಟ್ ಫ್ರಮ್ ಹಿಸ್ ಮದರ್. ಸೊ ಆ್ಯಕ್ಟಿಂಗ್ ಮಾಡೋದನ್ನು, ಆ್ಯಕ್ಟಿಂಗ್ ಇಟ್ ವಾಸ್ ಎ ಗಿಫ್ಟ್ ಫ್ರಮ್ ಹಿಸ್ ಮದರ್, ಅವ್ರ ಮದರಿಂದ ಸಿಕ್ಕಿರುವಂತಹ ಒಂದು ಗಿಫ್ಟ್ ಅದು ಆ್ಯಕ್ಟಿಂಗ್ ಮಾಡೋದು. ಓಕೆ, he acted in the plays at the age of 8 as a child actor. So he acted in the plays. So ತುಂಬ ಡ್ರಾಮಾಸನ್ನು ಕೂಡ ಅವರು ಪ್ಲೇ ಮಾಡಿದ್ದಾರೆ, ತುಂಬ ಡ್ರಾಮಾಸಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ at the age of 8. ಸೊ ಅವರಿಗೆ 8 ವರ್ಷ. ಓಕೆ, when he was just 8 years old, he participated in so many dramas. ಆ್ಯಂಡ್ ಹಿ ಕನ್ಸಿಡರ್ ಆ್ಯಸ್ ಎ ಚೈಲ್ಡ್ ಆರ್ಟಿಸ್ಟ್. ಅವರಿಗೆ ಚೈಲ್ಡ್ ಆರ್ಟಿಸ್ಟ್ ಕೂಡ ಅವರು ಆಗಿದ್ದರು. ದಟ್ ಮೀನ್ಸ್ ಅವ್ರ ಚೈಲ್ಡ್ಹುಡ್ ಡೇಸಿಂದನೂ ಆ ಒಂದು ಟ್ಯಾಲೆಂಟನ್ನು ಅವರು ಯೂಸ್ ಮಾಡಿಕೊಂಡು ಅವ್ರ ಲೈಫಲ್ಲಿ ಇಷ್ಟೆಲ್ಲ ಸಕ್ಸಸ್ಸನ್ನು ಪಡ್ಕೊಂಡಿದ್ದಾರೆ. ಸೊ ನೋಡಿ, ಈಚ್ ಒನ್ ಈಸ್ ಯೂನೀಕ್ ಅಂತ ಹೇಳಿ ಎಷ್ಟು ಸೂಟೇಬಲ್ ಟೈಟಲ್ ಈ ಒಂದು ಲೆಸನಿಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಅವ್ರದ್ದೇ ಆಗಿರುವಂತಹ ಟ್ಯಾಲೆಂಟ್ ಇರುತ್ತೆ ಅಲ್ವಾ. ಸೊ ಅವ್ರ ಟ್ಯಾಲೆಂಟನ್ನು ಅವರು ಆಪರ್ಚುನಿಟಿ ಸಿಕ್ಕಾಗ ಯೂಸ್ ಮಾಡ್ಕೋಬೇಕು. ಓಕೆನಾ, ಅವ್ರ ಟ್ಯಾಲೆಂಟಿಂದ ಅವ್ರು ಎಷ್ಟೆಲ್ಲ ಸಕ್ಸಸ್ಸನ್ನು ಪಡ್ಕೋಬೋದು. ಜಸ್ಟ್ ಫಾರ್ ಎಕ್ಸಾಂಪಲ್, ಈಗ ನಾನು ನಿಮಗೆ ರೀಡ್ ಮಾಡಿದೆ ಡಾಕ್ಟರ್ ರಾಜ್ಕುಮಾರ್. ಸೊ ಅವ್ರದ್ದು ಇರೋಂತಹ ಟ್ಯಾಲೆಂಟಿಂದ ಅವರು ಒಬ್ಬರು ಫೇಮಸ್ ಆ್ಯಕ್ಟರ್ ಆದರು, isn't it? And turn the page. So here I'll stop this unit now. Okay, I will continue in the next period. ಓಕೆ, ಸೊ ಕಂಟಿನ್ಯೂ. ಇನ್ನೂ ತುಂಬ ಗ್ರೇಟ್ ಪರ್ಸನ್ಸ್ ಬಗ್ಗೆ ಡೀಟೇಲ್ಸ್ ಇದ್ದಾವೆ, ಅದು ನಾನು ನೆಕ್ಸ್ಟ್ ಲೆಸನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅಂಟಿಲ್ ಥ್ಯಾಂಕ್ ಯು ಫಾರ್ ದ ಕ್ಲಾಸ್. ಸಿ ಯು ಇನ್ ದ ನೆಕ್ಸ್ಟ್ ಪೀರಿಯಡ್. ಥ್ಯಾಂಕ್ ಯು.